ಶ್ರೀ ಭಗವತೆ ಹಿರಣ್ಯಗರ್ಭಾಯ ನಮಃ. ಶ್ರೀ ಆದಿತ್ಯ ಹೃದಯ ಸ್ತೋತ್ರ, ಅದರ ಒಂದು ಅರ್ಥವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಜಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ. ತತಃ ಯುದ್ಧ ಪರಿಶ್ರಾಂತಂ, ಅಲ್ಲಿ ರಾವಣ ಯುದ್ಧ ನಡೆದಿದೆ. ಅದು ಬಹಳಷ್ಟು ಘೋರವಾಗಿ ಸಾಕಷ್ಟು ಸರಿ ಏನಾಗಿದೆ ಅಂದ್ರೆ, ಅವನು ಮೂರ್ಛೆ ಹೋಗಿದ್ದಾನೆ, ರಾವಣ ಮತ್ತೆ ಹೊರಗೆ ಕರ್ಕೊಂಡು ಹೋಗಿದ್ದಾರೆ, ಮತ್ತೆ ಬಂದಿದ್ದಾರೆ, ಮತ್ತೆ ಯುದ್ಧ, ಅನೇಕ ಭಾರಿ ಯುದ್ಧ ನಡೆದಿದೆ ಕಂಟಿನ್ಯೂಯಸ್ ಆಗಿ. ಆವಾಗ ಏನಾಗಿದೆ ಅಂದ್ರೆ, ಒಂದು ಸರಿ ಏನಾಗ್ತದೆ, ರಾವಣ ಮೂರ್ಛೆ ಹೋಗ್ತಾನೆ, ಯುದ್ಧ ಮಾಡಬೇಕಾದ್ರೆ ಮೂರ್ಛೆ ಹೋಗ್ತಾನೆ. ಆ ಸಾರಥಿ ಆ ರಾವಣನನ್ನ ಮತ್ತೆ ಇನ್ನು ರಕ್ಷಣೆ ಮಾಡ್ಬೇಕು ರಾಜನನ್ನ. ಹಾಗಾಗಿ ಏನ್ ಮಾಡ್ದಂದ್ರೆ, ಅವನ್ ಕರ್ಕೊಂಡೋಗಿ ಪಕ್ಕಕ್ಕೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಸಮಯದಲ್ಲಿ ರಾಮ ಮತ್ತೆ ಅವನ್ ಮೂರ್ಛೆ ಹೋದಾಗ ಯುದ್ಧ ಮಾಡಬಾರ್ದು ಧರ್ಮ ಒಂದು ಪಾಲನೆ ಮಾಡ್ತಕ್ಕಂಥವ್ರು. ಹಾಗಾಗಿ ಅವನು ಸುಮ್ಮನೆ ಇದ್ದು ಅವನು ಹೋಗಿ ಸಾರಥಿ ಏನ್ ಮಾಡ್ತಾನೆ, ರಾವಣನ ಸಾರಥಿ ಹಿಂದಕ್ಕೆ ಕರ್ಕೊಂಡೋಗಿ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅವನು ಎಚ್ಚೆತ್ತ ಮೇಲೆ ಈ ಕಡೆ ಕರ್ಕೊಂಡ್ ಬರ್ಬೇಕು. ಅಂತಹ ಸಮಯದ ಅಲ್ಲಿಗೆ ಸಾಕಾಗಿರ್ತದೆ. ಅಷ್ಟು ಘೋರ, ಒಬ್ಬರಿಗಿಂತ ಒಬ್ಬರು ಯಾರು ಕಡಿಮೆ ಇಲ್ಲ, ಅಷ್ಟು ಯುದ್ಧ ಮಾಡ್ತಾ ಇರ್ತಾರೆ. ತಥೋ ಯುದ್ಧ ಪರಿಶ್ರಾಂತಂ, ಸುಸ್ತಾಗಿದ್ದಾರೆ ಆ ಯುದ್ಧದಿಂದ. ಸಮರೇ ಚಿಂತೆಯ ಸ್ಥಿತಂ, ರಾವಣನಿಗೆ ಚಿಂತೆ ಉಂಟಾಗಿದೆ. ಅಂಥ ಭಗವಂತನಿಗೆ ಚಿಂತೆ ಉಂಟಾಯಿತಾ ಅಂತ ಒಂದು ಸಂಶಯ ಬರ್ತದೆ. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದೇ, ಆ ಎಚ್ಚರ ಮಾಡ್ತಕ್ಕಂಥದ್ದೊಂದು ಶಕ್ತಿ ಬೇಕು. ಪ್ರತಿಯೊಬ್ಬರಲ್ಲಿಗೂ ಕೂಡ ಆ ಒಂದು ಚೈತನ್ಯ ಶಕ್ತಿ ಇರ್ತದೆ. ಆದ್ರೆ ರಾವಣನು ಕೂಡ ಚಿಂತಾಸಕ್ತನಾಗಿದ್ದ. ಯಾಕೆ ಇಲ್ಲಿ ಹೀಗೆ ತೋರಿಸ್ತಾ ಇದ್ದಾರೆ ಅಂದ್ರೆ, ಅವತಾರ ಕಾರ್ಯ ಅದು, ದೇವರು ಅಂತ ಅಲ್ಲ ಉದ್ದೇಶ. ಅವತಾರ ಕಾರ್ಯ ಮಾನವರಂತೆಯೇ ಇರಬೇಕಾದ್ರಿಂದ ಆ ರೀತಿ ಚಿಂತಾಸಕ್ತನಾದ. ರಾವಣಂ ಜಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ, ಅಲ್ಲಿ ಯುದ್ಧ ಮಾಡಿ ಸಾಕಾಗಿತ್ತು. ಅವಾಗ ಏನಾಯ್ತು, ದೈವತೈಶ್ಚ ಸಮಾಗಮ್ಯ ದ್ರಷ್ಟುಂ ಅಭ್ಯಾಗತೋರಣಂ ಉಪಾಗಮ್ಯ ಬ್ರವೀದ್ರಾಮ ಅಗಸ್ತ್ಯೋ ಭಗವಾನ್ ಋಷಿ. ಆ ಚಿಂತಾಕ್ರಾಂತನಾಗಿರ್ತಕ್ಕಂತಹ ಸಮಯದಲ್ಲಿ ದೇವತೆಗಳೊಂದಿಗೆ, ಅಲ್ಲಿ ರಾವಣ ಇಬ್ಬರೇ ಇರಲಿಲ್ಲ, ಮೇಲೆ ದೇವತೆಗಳೆಲ್ಲರೂ ನೋಡ್ತಾ ಇದ್ದಾರೆ ಯುದ್ಧವನ್ನ. ಆ ಸಂದರ್ಭದಲ್ಲಿ ಅಗಸ್ತ್ಯರು ಆ ಕಡೆ ಹೋಗ್ತಾ ಇರಬೇಕಾದ್ರೆ ಬಂದ್ರು, ಕರ್ಕೊಂಡು ಅವರು ಬರ್ತಾ ನೋಡಿದ ರಾಮನನ್ನ ಒಂದು ಸ್ಥಿತಿಯನ್ನು ನೋಡಿ ಬಂದು ಅವರು ಮಾತಾಡಿಸ್ತಕ್ಕಂಥವರಾಗಿದ್ದಾರೆ. ಏನ ದೈವತೈಶ್ಚ ಸಮಾಗಮ್ಯ ದ್ರಷ್ಟಂ ಅಭ್ಯಾಗತೋರಂ, ಅತಿಥಿಯಾಗಿ ಬಂದಿರ್ತಕ್ಕಂಥವ್ರು. ಉಪಾಗಮ್ಯಾತ್ ಬ್ರವೀದ್ರಾಮ, ಹತ್ತಿರ ಬಂದು ಅಗಸ್ತ್ಯೋ ಭಗವಾನ್ ಋಷಿ ಅಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಗಸ್ತ್ಯ ವಾಚ, ಅಗಸ್ತ್ಯರ ಶಕ್ತಿ ಎಂತಹದ್ದು ಅಂದ್ರೆ, 7 ಸಮುದ್ರಗಳನ್ನು ಕೂಡ, ಸಮುದ್ರವನ್ನ ಆಪೋಷಣ ಹಿಡಿದವರು. ಏನು ಆಪೋಷಣ ಅಂದ್ರೆ, ನಾವು ಕೇಶವಾಯ ಸ್ವಾಹ ನೀರನ್ನು ಕುಡಿತೀವಲ್ಲ, ಹಾಗೆ ಸಮುದ್ರದ ನೀರನ್ನೇ ಕುಡಿತಕ್ಕಂತಹ ಶಕ್ತಿ ಇರ್ತಕ್ಕಂಥ ಮಹಾತ್ಮರು. ಅಷ್ಟೇ ಅಲ್ಲ, ಅವರ ಪ್ರತಾಪ ಎಷ್ಟಿದೆ ಅಂದ್ರೆ, ಒಂದ್ಸಲಿ ಒಂದು ರಾಕ್ಷಸ ಇರ್ತಾನೆ, ವಾತಾಪಿ ರಾಕ್ಷಸ, ಅವರ ತಂದೆ ಇರ್ತಾನೆ. ಅವನೇನಂದ್ರೆ ಆ ಸಂಜೀವಿನಿ ವಿದ್ಯೆ ಕಲ್ತಿರ್ತಾರೆ. ಏನ್ ಮಾಡ್ತಾರೆ, ಈ ಋಷಿಗಳನ್ನ ಇವ್ರನ್ನೆಲ್ಲ ಸಂಹಾರ ಮಾಡ್ಬೇಕು, ಅವ್ರದ್ದು ಒಂದು ಸ್ಕೀಮ್ ಅಷ್ಟೇ. ಅವರು ಎಂಥ ಒಂದು ವಿಚಿತ್ರ ಅಂದ್ರೆ, ಅತಿಥಿಗಳನ್ನು ಬಂದಾಗ ಕರೆದ್ರೆ ಹೋಗ್ಬೇಕು, ಊಟ ಮಾಡ್ಬೇಕದು ಪದ್ಧತಿ. ಹಾಗಾಗಿ ಅತಿಥಿಗಳನ್ನ ಕರೆಯೋದು ಅವರಿಗೆ ಗೊತ್ತಿಲ್ಲದ ಹಾಗೆ ತಮ್ಮ ಮಗ ವಾತಾಪಿ, ಅವ್ರ ತಂದೆ ಮಗ ಮಾಡ್ತಕ್ಕಂಥದ್ದು. ಮಗನನ್ನ ಸಂಹಾರ ಮಾಡೋದು, ಮಗನೋ ಶಿಷ್ಯನ ಕತೆ ನನಗೆ ಸಾರಾಂಶ ಹೇಳ್ತೇನೆ. ಶಿಷ್ಯನನ್ನ ಅಥವಾ ಮಗನನ್ನ ಸಂಹಾರ ಮಾಡೋದು, ಕಡಿದು ಆ ಮಾಂಸವನ್ನ ತಿನ್ನಿಸೋದು ಅವ್ರಿಗೆ. ಯಾರಿಗೆ, ಋಷಿಮುನಿಗಳು ಬಂದಿರ್ತಾರಲ್ಲ, ಗೊತ್ತಾಗದ ಹಾಗೆ ಅವ್ರೊಳಗೆ ಹೋಗಂಗೆ ಅದರಲ್ಲಿ ಭೋಜನ ಮಾಡಿಡೋರು. ಇವರು ಅತಿಥಿಗಳು ಬಂದು ಋಷಿಗಳು ಸಂತೃಪ್ತಿಯಾಗಿ ಊಟ ಮಾಡಿದ ಮೇಲೆ
ಊಟ ಮುಗಿಸಿ ಆದ್ಮೇಲೆ ವಾತಾಪಿ ಬಾ ಅಂತ ಕರೆಯನು ಮಗನನ್ನ. ಆ ಕರೆದು ಕೂಡ್ಲೆ ಹೊಟ್ಟೆಯಲ್ಲಿರ್ತಕ್ಕಂಥವನವನು ಮತ್ತೆ ಎಲ್ಲ ಕೂಡಿಕೊಂಡು ಮತ್ತೆ ಹೊರಗೆ ಬಂದು ಆ ಋಷಿಗಳು ಸತ್ತೋಗರು. ಇದು ಸಮಸ್ಯೆ. ಅವನು ಹೇಗೆ ಸಂಹಾರ ಮಾಡಬೇಕು ಅನ್ನೋದು ಗೊತ್ತಿರ್ಲಿಲ್ಲ, ಅಷ್ಟು ಸಮಸ್ಯೆ ಮಾಡಿತ್ತು. ಅವಾಗ ಏನಾಯ್ತಂದ್ರೆ, ಅವಾಗ ಇವ್ರಿಗೆ ತಿಳಿಸ್ತಾರೆ ಅಗಸ್ತ್ಯರಿಗೆ, ಸ್ವಾಮಿ ಈ ತರ ಇದೆ, ಆ ಋಷಿ ನಮ್ಗೆ ಈ ತರ ಎಲ್ಲ ತೊಂದರೆ ಕೊಡ್ತಾ ಇದ್ದಾನೆ, ಎಲ್ಲರಿಗೂ ಅತಿಥಿಗಳಿಗೆ ತರ ಗೊತ್ತಿಲ್ದಂಗೆ ಕರೀತಾನೆ, ಅವರಿಗೆ ಮಾಂಸ ಭೋಜನವನ್ನ ಇಟ್ಟು ಆ ಒಳಗೆ ಮಗನನ್ನೇ ಇಟ್ಟು ವಾತಾಪಿ ಅಂತ ಕರಿತಾನೆ, ಅದು ಬಂದು ಹೊಟ್ಟೆ ಸೀಳ್ಕೊಂಡು ಬರ್ತಾರೆ, ಋಷಿ ಮುನಿಗಳೆಲ್ಲ ಸತ್ತು ಹೋಗ್ತಾ ಇದ್ದಾರೆ. ಈ ತರ ಅವನು ಸಂಹಾರ ಮಾಡ್ತಾ ಇದ್ದಾನೆ. ಅರೆ ಹಿಂಗಿದೆ, ಸರಿ ಆಯ್ತು ನಾನು ನೋಡ್ಕೊಳ್ತೀನಿ ಅಂಥೇಳಿ ನಾನು ನೋಡ್ಕೊಳ್ತೀನಿ, ಏನು ತೊಂದರೆ ಇಲ್ಲ ಅಂತ ಹೇಳಿ ಅವರು ಹೋಗ್ತಾರೆ. ಸರಿ ಅಂತ ಇವ್ರನ್ನ ಆ ವಾತಾಪಿ ಏನಿದಾರಲ್ಲ ಅವ್ರ ತಂದೆ ಅವ್ರು ಕರೀತಾರೆ. ಅಗಸ್ತ್ಯರು ಹೋಗಿ ಊಟಕ್ಕೆ ಹೋಗ್ತಾರೆ. ಯಥ ಪ್ರಕಾರ ಹೋಗಿ ಎಲ್ಲರೂ ಓದಂಗೆ ಹೋಗಿ ಊಟವನ್ನು ಮಾಡ್ತಾರೆ. ಸಂತೃಪ್ತಾಗಿ ಊಟ ಮಾಡಿದ ಮೇಲೆ ಒಂದು ಮಾತು ಹೇಳ್ತಾರೆ, ಜೀರ್ಣಂ ಜೀರ್ಣಂ ವಾತಾಪಿ ಜೀರ್ಣಂ ಅಂತ ಹೊಟ್ಟೆಯನ್ನು ಸವರ್ಕೊಳ್ತಾರೆ. ಒಂದು 3 ಸರಿ ಜೀರ್ಣಂ ಜೀರ್ಣಂ ವಾತಾಪಿ ಜೀರ್ಣಂ 3 ಸರಿ ಸವರ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅಷ್ಟೊತ್ತಿಗೆ ಅವನ ತಂದೆ ಇರ್ತಾನಲ್ಲ, ಅವನು ವಾತಾಪಿ ಬಾ ಅಂತ ಕರೀತಾನೆ. ವಾತಾಪಿ ಬಾ ಅಂತ ಕರೆಯೋದಿನ ಅಲ್ಲಿ ಜೀರ್ಣ ಆಗೋಗ್ಬಿಟ್ಟ, ಅಷ್ಟು ಮಂತ್ರಶಕ್ತಿ ಅಲ್ಲಿಗೆ ಸಂಹಾರನೇ ಆಗ್ಬಿಡ್ತವ್ರು. ಇಷ್ಟು ವಿಶೇಷ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಅಗಸ್ತ್ಯರು ಇಲ್ಲಿ ಬಂದು ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಮುಂದಿನ ವಿಚಾರವನ್ನ ಮತ್ತೆ ನಾಳೆ ನೋಡೋಣ. ಶಿವಾಯ ಗುರುವೇ ನಮಃ. ಶ್ರೀ ಮಾತೆ ಶ್ರೀ ಸೂರ್ಯನಾರಾಯಣಾಯ ನಮಃ.